ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಅವರು ರೂಮಲ್ಲಿ ಮಲಗಿರ್ತಾರೆ. ಹಾಗೆ ಸುಬ್ಬು ಅವರು ಶ್ರಾವಣಿಗೋಸ್ಕರ ಕಾಫಿನ ಮಾಡಿಬಿಟ್ಟು ರೂಮ್ಗೆ ತಗೊಂಡೋಗಿ ಶ್ರಾವಣಿ ಮೇಡಮ್ ಅಂತ ಎಬ್ಬಿಸ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಏನು ಸುಬ್ಬು ಇಷ್ಟು ಬೇಗ ಎದ್ಬಿಟ್ಟ ನೀನು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಹೌದು ಮೇಡಮ್, ನನಗೆ ಬೇಗನೆ ಹೆಸರಿಕಾಯಿತು, ಅದಕ್ಕೋಸ್ಕರ ಕಾಫಿನ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಸುಬ್ಬು ನೀನು ಹಾಕಿದ್ದನ್ನೆಲ್ಲ ಮಾಡಿದೆ, ಇನ್ನು ಅತ್ತೆ ಮಾವ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ, ನಿನಗೆ ಸ್ವಲ್ಪನೂ ಗೊತ್ತಾಗಲ್ವಲ್ಲ ಸುಬ್ಬು ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಹಾಲಿಗೆ ಬರ್ತಾರೆ. ಪದ್ದು ಮತ್ತು ವಿಶಾಲಾಕ್ಷಿ ಸುಬ್ಬು ಮಾಡಿರೋ ಕಾಫಿ ಎಷ್ಟು ಚೆನ್ನಾಗಿದೆ ಅಂತ ಖುಷಿಯಿಂದ ಕುಡಿತಾ ಇರ್ತಾರೆ. ಆಗ ಶ್ರಾವಣಿ ಅವ್ರು ಬಂದಿದ್ದನ್ನು ನೋಡ್ಬಿಟ್ಟು ಶ್ರಾವಣಿ ಮೇಡಮ್ ಬಂದುಬಿಟ್ರಾ, ಸುಬ್ಬು ಕಾಫಿ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ, ನೀವು ಕುಡಿದ್ರಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಬಂದುಬಿಟ್ಟು ಇಲ್ಲ ಅಮ್ಮ ಇನ್ನೂ ಕುಡ್ದಿಲ್ಲ ಅವರು ಅಂತ ಹೇಳ್ತಾರೆ. ಆಗ ಪದ್ದವರು ಶ್ರಾವಣಿ ಅಮ್ಮವರೇ, ಸುಬ್ಬು ನಿಮಗೋಸ್ಕರ ನನ್ನ ಹೆಂಡತಿಗೋಸ್ಕರ ಕಾಫಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿದ್ದಾನೆ, ಇದ್ರ ತುಂಬ ಪ್ರೀತಿನೇ ತುಂಬಿದೆ, ನೀವು ಬೇಗನೆ ಕುಡೀರಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಸರಿ ಮಾವ ಮುಖ ತೊಳ್ಕೊಂಬಿಟ್ಟು ಕುಡಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಸುಬ್ಬು ಕೂಡ ಶ್ರಾವಣಿ ಹಿಂದೆನೇ ಹೋಗ್ತಾನೆ. ಆಗ ಸುಬ್ಬು ಯಾಕೆ ಈ ರೀತಿ ಹಿಂದೆ ಹಿಂದೆ ಬರ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಶ್ರಾವಣಿ ಮೇಡಮ್ ಅವರೇ, ನಾನು ನೈಟಿಂದ ನಿಮ್ಮನ್ನು ಗಮನಿಸ್ತಾನೆ ಇದ್ದೀನಿ, ಯಾಕೋ ತುಂಬಾ ಸುಸ್ತಾಗದಂಗೆ ಅನ್ನಿಸ್ತಾ ಇದ್ದೀರಾ, ಅದಕ್ಕೆ ನಿಮ್ಮ ಕೆಲಸ ಏನಿದೆಯೋ ಅರ್ಧ ನಾನು ಕೂಡ ಮಾಡ್ತೀನಿ, ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸನ ಹಂಚ್ಕೊಂಡು ಮಾಡಬೇಕು ಅಂತ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಸುಬ್ಬು ಯಾಕೆ ಈ ರೀತಿ ಹಾಡ್ತಾ ಇದೆಯಾ, ನಾವಿಬ್ಬರು ಗಂಡ ಹೆಂಡ್ತಿನೇ ಅಲ್ವಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಏನು ಹೇಳಬೇಕು ಅಂತ ಗೊತ್ತಾಗದೆ ಸರಿ ಆಯಿತು ಬಿಡಿ ಮೇಡಮ್, ನಾನು ನಿಮ್ಮ ಫ್ರೆಂಡ್ ಅಲ್ವಾ, ಫ್ರೆಂಡ್ ಅಂತ ಅಂದ್ಕೊಳ್ಳಿ, ಫ್ರೆಂಡು ಕೂಡ ಹಂಚ್ಕೊಂಡು ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಸುಬ್ಬು ಇರಿಟೇಟ್ ಮಾಡಬೇಡ, ನಾನು ಹಲ್ಲುಜ್ಬೇಕು ಮುಖ ತೊಳಿಬೇಕು ಅದೆಲ್ಲ ನೀನು ಮಾಡೋಕ್ಕಾಗುತ್ತಾ, ಇಲ್ಲ ತಾನೇ, ಸುಮ್ಮನೆ ಇರಿಟೇಟ್ ಮಾಡಬೇಡ ಹೋಗು ಸುಬ್ಬು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಆಗ ಸುಬ್ಬು ಅವರು ಅಯ್ಯೋ ಮೇಡಮ್, ನಾನಂತೂ ಏನು ಮಾತಾಡಿದ್ರು ಕೂಡ ತಪ್ಪಾಗೆ ತಿಳ್ಕೊಳ್ತಾರೆ, ಏನಪ್ಪ ಮಾಡಲಿ, ಏನು ಮಾತಾಡಲಿ, ಏನೇ ಹೇಳಿದ್ರು ಏನೇ ಮಾತಾಡಿದ್ರು ಕೂಡ ತಪ್ಪಾಗೆ ಅರ್ಥ ಮಾಡ್ಕೊಳ್ತಾರೆ, ನನ್ನ ಪ್ರೀತಿನೇ ಅರ್ಥ ಆಗಲ್ವಾ ಇವ್ರಿಗೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಬೇಜಾರು ಮಾಡ್ಕೊಳ್ತಾರೆ. ನಂತರ ಸುಬ್ಬು ಅವರು ರೂಮ್ಗೆ ಬಂದು ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿಯ ಫೋನ್ಗೆ ಶ್ರವಣ್ ಕಡೆಯಿಂದ ಫೋನ್ ಬರ್ತಾ ಇದ್ಯಾವುದಿದು ಅನ್ನೋ ನಂಬರು, ಶ್ರವಣ್ದೇನಾದ್ರು ಇರ್ಬೋದಂತ ಹಾಗೇನೆ ಗೆಸ್ ಮಾಡಿಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಶ್ರವಣ್ ಸುಬ್ಬುಗೆ ಕೂಡ ಫೋನ್ ಮಾಡಿಬಿಡ್ತಾರೆ. ಆಗ ಸುಬ್ಬು ಅವರು ನನಗೆ ಫೋನ್ ಮಾಡ್ತಾನೆ, ಸರಿ ಆಯಿತು ಮಾತಾಡೋಣ ಅಂತ ಹೇಳ್ಬಿಟ್ಟು ರಿಸೀವ್ ಮಾಡಿ ಮಾತಾಡ್ತಾರೆ. ಸುಬ್ಬು ಅವರೇ, ನಾನು ಶ್ರಾವಣಿ ಅವ್ರಿಗೆ ತುಂಬಾ ಸಲ ಫೋನ್ ಮಾಡಿದೆ, ಆದರೆ ಅವರು ಪಿಕ್ ಮಾಡ್ತಾಯಿಲ್ಲ, ಇದು ಹೊಸ ನಂಬರು, ಮೋಸ್ಟ್ಲಿ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಆ ಥರ ಏನಿಲ್ಲ, ಹೊಸ ನಂಬರ್ ಬಂದರೂ ಕೂಡ ಅವರು ರಿಸೀವ್ ಮಾಡ್ತಾರೆ ಅಂತ ಹೇಳ್ತಾರೆ ಸುಬ್ಬು ಅವರು. ಆಗ ಶ್ರವಣವರು ಹೌದಾ, ಅವರು ಹೊಸ ನಂಬರು ಅಂತಂದರೆ ನಂದು ಅಂತ ಗೊತ್ತಾಗಿರ್ಬೋದು ಶ್ರಾವಣಿಗೆ, ನಾನು ಶ್ರಾವಣಿನ ಇವಾಗಲೇ ನೋಡಬೇಕು ಸುಬ್ಬು ಅವರೇ, ದಯವಿಟ್ಟು ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಸುಬ್ಬು ಅವರು ಅಯ್ಯೋ ಏನು ಹೇಳ್ತಾ ಇದ್ದೀರಾ ನೀವು, ಮನೆಗೆ ನೀವು ಬರ್ತೀರಾ, ನೀವು ನೋಡ್ತೀರಾ, ಇಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ಶ್ರವಣವರು ಪ್ಲೀಸ್ ಸುಬ್ಬು ಅವರೇ, ನಾನು ಆಲ್ರೆಡಿ ಬಂದುಬಿಟ್ಟಿದ್ದೀನಿ, ನಿಮ್ಮ ಮನೆ ಮುಂದೆನೇ ಇದ್ದೀನಿ ಸುಬ್ಬು ಅವರೇ, ನಾನು ಶ್ರಾವಣಿನ ನೋಡಲೇಬೇಕು, ಅದಕ್ಕೆ ನೀವೇ ಸಹಾಯ ಮಾಡಬೇಕು ಪ್ಲೀಸ್ ಸುಬ್ಬು ಅವರೇ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಅಯ್ಯೋ ಏನಪ್ಪ ಮಾಡೋದು, ಇವ್ನು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾನೆ, ಮೇಡಮ್ ಏನಾದರೂ ಅವನ್ನ ನೋಡಿಬಿಟ್ರೆ ಹಿಂದಿಂದೆಲ್ಲ ನೆನಪಾಗ್ಬಿಡುತ್ತೆ, ನನ್ನ ಮರೆತೇ ಹೋಗ್ಬಿಡ್ತಾರ, ಅವನು ನೋಡ್ಬಿಟ್ಟು ಪ್ರೀತಿನ ನೆನಪು ಮಾಡಿಕೊಂಡು ನನ್ನ ಬಿಟ್ಟು ಹೋಗ್ಬಿಟ್ರೆ ಏನಪ್ಪ ಮಾಡೋದು, ಹೇಗಾದರೂ ಮಾಡಿ ತಡಿಬೇಕು ಅಂತ ಹೊರಗಡೆ ಬಂದು ಶ್ರವಣ್ಣ ನೋಡ್ತಾರೆ. ಆಗ ಶ್ರವಣ್ಣ ಕಾಣಿಸೋದಿಲ್ಲ. ಓ ಸುಮ್ಮನೆ ನನ್ನ ಹತ್ರ ಹೇಳಿರ್ಬೇಕಷ್ಟೇ, ನನ್ನನ್ನು ಆಟ ಆಡ್ಸೋದಕ್ಕೆ ಈ ರೀತಿ ಹೇಳಿರ್ಬೇಕು ಹಬ್ಬ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರವಣ್ ಹಿಂದೆಯಿಂದ ಬಂದ್ಬಿಟ್ಟು ಸುಬ್ಬು ಇಲ್ಲಿ ಏನು ಮಾಡ್ತಾ ಇದೆಯಾ, ಬಾ ಒಳಗೋಗೋಣ, ಸ್ಟಾಫ್ನಿಂದ ಮೀಟ್ ಮಾಡಿಸೋ, ಬಾ ಸುಬ್ಬು ಅಂತ ಹೇಳ್ಬಿಟ್ಟು ಮುಂಚೆನೇ ಒಳಗೋಗ್ಬಿಡ್ತಾರೆ. ಆಗ ಸುಬ್ಬು ಅವ್ರಿಗಂತೂ ತುಂಬಾ ಒದ್ದಾಟ ಆಗಿರುತ್ತೆ. ಆಗ ಶ್ರವಣ್ ಅವರು ಸುಬ್ಬು ಎಲ್ಲಿ ನಮ್ಮ ಶ್ರಾವಣಿ, ಕರೆಸು ಬೇಗ, ನಾನು ನೋಡಬೇಕು ಮಾತಾಡಿಸ್ಬೇಕು ಅಂತ ಕೂಡ ಕೇಳ್ತಾರೆ. ಅಷ್ಟರಲ್ಲಿ ಪದ್ದು ಮತ್ತು ವಿಶಾಲಾಕ್ಷಿ ಇಬ್ಬರು ಕೂಡ ಬರ್ತಾರೆ. ಯಾರಪ್ಪ ಇವರು ಅಂತ ಪದ್ದು ಅವರು ಕೇಳ್ತಾರೆ. ಅಲ್ಲ ಅಪ್ಪ ಯಾಕೆ ಈ ರೀತಿ ಕೇಳ್ತಾ ಇದ್ದಾರೆ, ಅಪ್ಪಂಗೆ ಅವ್ರಿಗೆ ಗೊತ್ತಲ್ವಾ ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಓ ಅಮ್ಮ ಇದ್ದಾರಲ್ವಾ ಅದಕ್ಕೋಸ್ಕರ ಈ ರೀತಿ ಮಾಡ್ತಿರ್ಬೋದು ಅಂತ ಸುಬ್ಬು ಅವರು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸುಬ್ಬು ಅವರು ಅಪ್ಪ ಇವರು ನನ್ನ ಹಳೆಯ ಫ್ರೆಂಡು ಅಂತ ಹೇಳಿ ಪರಿಚಯ ಮಾಡಿಸ್ತಾರೆ. ಆಗ ಕುತ್ಕೊಳ್ಳೋದಕ್ಕೆ ಹೇಳಪ್ಪ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋಕ್ಕೂ ಕೂಡ ಹೇಳ್ತಾರೆ. ಪದ್ದು ಅವರು ಶ್ರಾವಣಿ ಅಮ್ಮವರೇ, ನಿಮ್ಮ ಸುಬ್ಬು ಹಳೇ ಫ್ರೆಂಡು ಬಂದಿದ್ದಾರೆ, ಬನ್ನಿ ಕಾಫಿ ತೊಗೊಂಡು ಅಂತ ಹೇಳ್ತಾರೆ. ಹಾಗೆ ಸುಬ್ಬು ಅವ್ರಿಗೆ ಅಯ್ಯೋ ಶ್ರಾವಣಿ ಮೇಡಮ್ ಅವ್ರು ಮಾತ್ರ ಇವನನ್ನ ನೋಡಲೇಬಾರ್ದು, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಪ್ಪ ಅವ್ರಿಗೆ ಯಾಕೆ ತೊಂದರೆ, ಅಮ್ಮ ನೀನು ಹೋಗ್ಬಿಟ್ಟು ಕಾಫಿ ತೊಗೊಂಡು ಬಾ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಕೂಡ ಹೋಗೋದಕ್ಕೆ ಹೋಗ್ಬಿಟ್ರೆ ಆಗ ಸುಬ್ಬು ಆ ವಿಷಯದಲ್ಲೆಲ್ಲ ತೊಂದರೆ ಅಂತ ಶ್ರಾವಣಿ ಅಮ್ಮವರು ಅಂದ್ಕೊಳ್ಳೋದೇ ಇಲ್ಲ, ಬಿಡು ತರಲಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಕೂಡ ಕಾಫಿನ ತಂದು ಕೊಡ್ತಾರೆ. ಆಗ ಪದ್ದವರು ಸರಿನಪ್ಪ ನೀವಿಬ್ಬರು ಮಾತಾಡ್ತಾರೆ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಅವರು ಕೂಡ ಹೋಗ್ತಾರೆ. ವಿಶಾಲಾಕ್ಷಿ ಕೂಡ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಅಂತ ಅವರು ಕೂಡ ಹೋಗ್ತಾರೆ. ಈ ಕಡೆ ವೀರೇಂದ್ರ ಅವರು ವಿಜಯಾಂಬಿಕನ ಹತ್ರ ಮಾತಾಡಬೇಕು ಅಂತ ಒಬ್ಬರೇ ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಕೂಡ ಬರ್ತಾರೆ. ಏನು ವೀರು ಮಾತಾಡಬೇಕು ಅಂತ ಹೇಳಿದೆ, ನನಗೆ ಸ್ವಲ್ಪ ತಲೆ ನೋವ್ತಾಯಿತ್ತು, ಅದಕ್ಕೆ ರೆಸ್ಟ್ ಮಾಡ್ತಾ ಇದ್ದೆ, ಏನು ಅಂತ ಹೇಳು ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು ಅಕ್ಕ, ನಾನು ನನ್ನ ಜೀವನನ ಆದರ್ಶದಿಂದ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕೆಲವೊಂದು ಸಲ ತಪ್ಪುಗಳಾಗ್ಬಿಡ್ತವೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಏನು ಮಾತಾಡ್ತಿದ್ಯಾ ವೀರು, ನೀನು ತಪ್ಪು ಮಾಡೋದಾ,
ಯಾವುದೇ ಆದರೂ ಕೂಡ ನೀನು ತಪ್ಪು ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಇಲ್ಲ ಅಕ್ಕ, ನಿನಗೆ ನನ್ನ ಮೇಲೆ ತುಂಬಾ ಪ್ರೀತಿ ಜಾಸ್ತಿ, ಅದಕ್ಕೆ ನನ್ನ ತಮ್ಮ ಏನೂ ತಪ್ಪು ಮಾಡಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ. ನಾನು ಕೆಲವು ನಿರ್ಧಾರಗಳನ್ನು ತಗೋಬೇಕಾದ್ರೆ ತುಂಬಾ ಯೋಚನೆ ಮಾಡಿ ತಗೊಳ್ತೀನಿ. ಆದರೆ ಸುಬ್ಬು ಮತ್ತು ಶ್ರಾವಣಿ ವಿಷಯದಲ್ಲಿ ತಪ್ಪಾಗಿ ನಿರ್ಧಾರ ತಗೊಂಡ್ಬಿಟ್ನ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಏನು ಮಾತಾಡ್ತಿದ್ಯಾ ವೀರೋ, ಏನು ವಿಷಯ, ಶ್ರಾವಣಿ ಸುಬ್ಬು ಬಗ್ಗೆ ಏನು ನಿರ್ಧಾರ ತಪ್ಪಾಗಿ ತಗೊಂಡಿದ್ಯಾ ನೀನು ಅಂತ ಹೇಳ್ತಾರೆ. ಅದಕ್ಕ ನಾನು ಶ್ರಾವಣಿ ಮತ್ತು ಸುಬ್ಬು ಮದುವೆ ವಿಷಯದಲ್ಲಿ ತಪ್ಪಾಗಿ ನಿರ್ಧಾರ ತಗೊಂಡ್ಬಿಟ್ಟೆ. ಶ್ರಾವಣಿನ ಸುಬ್ಬುಗೆ ಮದುವೆ ಮಾಡಿಕೊಟ್ಟು ನಾನು ತಪ್ಪು ಮಾಡ್ಬಿಟ್ನ ಅಂತ ಇವಾಗ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ವೀರು ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ, ಈ ರೀತಿ ಹೇಳೋದ್ರಿಂದ ನನಗೇನಾದರೂ ವರ್ಕೌಟ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು, ಹೌದಕ್ಕ, ಶ್ರಾವಣಿ ಮತ್ತು ಸುಬ್ಬುಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ ಏನೂ ತಿಳ್ಕೊಳ್ಳೇ ಇಲ್ಲ ನಾನು. ಶ್ರಾವಣಿ ಮನಸ್ಸಲ್ಲಿ ಯಾವ್ದಾದ್ರು ಹುಡುಗ ಇದ್ದಾನಂತನೂ ತಿಳ್ಕೊಳ್ಳಿಲ್ಲ. ಶ್ರಾವಣಿ ಸುಬ್ಬು ವಿಷಯದಲ್ಲಿ ದುರುಪಯೋಗ ಪಡಿಸ್ಕೊಂಬಿಟ್ಲು. ಆದರೆ ಸುಬ್ಬು ತುಂಬ ಒಳ್ಳೆ ಹುಡುಗ. ಸುಬ್ಬು ಯಾರನ್ನಾದ್ರೂ ಹುಡುಗಿನ ಪ್ರೀತಿ ಮಾಡ್ತಿದ್ದಾನ ಅಥವಾ ಅವ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಏನೂ ತಿಳ್ಕೊಳ್ಳೇ ಇಲ್ಲ ನಾನು. ತಿಳ್ಕೊಳ್ದೆ ನನ್ನ ಮಾತಿಗೆ ಅವನು ಒಪ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಶ್ರಾವಣಿನ ಕೊಟ್ಟು ಮದುವೆ ಮಾಡಿಬಿಟ್ಟೆ. ಅದನ್ನೇ ತಪ್ಪಾಗಿ ಮಾಡಿಬಿಟ್ನ. ಯಾಕೆ ಅಂದರೆ ಇಬ್ಬರು ಮನಸ್ಸುಗಳು ಕೂಡ ಒಪ್ಪಲಿಲ್ಲ ಅಂತಂದರೆ ಜೀವನ ಮಾಡೋದು ಕಷ್ಟ ಅಲ್ವೇನಕ್ಕ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಅಲ್ಲ ವೀರೋ, ಇವಾಗ ಆಲ್ರೆಡಿ ಇಬ್ರದ್ದು ಮದುವೆ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಅಕ್ಕ, ಮದುವೆ ಆಗಿದೆ ಅಂತ ಅಂದ ಮಾತ್ರಕ್ಕೆ ಅವರಿಬ್ಬರು ಒಟ್ಟಾಗಿ ಜೀವನ ಮಾಡೋದಕ್ಕೆ ಒಪ್ಪಿಗೆ ಇಲ್ಲ ಅಂದರೆ ಹೇಗಕ್ಕ ಸಾಧ್ಯ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ವಾವ್, ಎಂಥ ಒಳ್ಳೆ ವಿಷಯನ ವೀರು ಹೇಳ್ತಾ ಇದ್ದಾನೆ, ಇದೇ ಒಳ್ಳೆ ಸಮಯ, ಇವರಿಬ್ಬರನ್ನ ದೂರ ಮಾಡ್ಬೋದು. ಇವಾಗ ನನ್ನ ಟ್ರ್ಯಾಕಿಗೆ ಕರೆಕ್ಟಾಗಿ ಬರ್ತಾ ಇದ್ದಾನೆ. ಹೌದು ವೀರು, ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಅದು ಸರಿ, ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಏನು ಮಾಡೋದಕ್ಕೆ ಹೊರಟಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಅಕ್ಕ, ನಾನಿವಾಗ ಸುಬ್ಬು ಜೊತೆ ಮಾತಾಡಬೇಕು. ಸುಬ್ಬುನ ನಾನೇ ಎದುರುಗಡೆ ಕರೆದು ಕೇಳಬೇಕು, ಅವನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಏನು ಅಂತ ನಾನು ತಿಳ್ಕೊಬೇಕು. ಎಲ್ಲ ತಿಳ್ಕೊಂಡ್ಮೇಲೆ ಮುಂದಿನ ನಿರ್ಧಾರನ ನಾನು ಯೋಚನೆ ಮಾಡ್ತೀನಕ್ಕ. ಸುಬ್ಬು ಮತ್ತು ಶ್ರಾವಣಿ ವಿಷಯದಲ್ಲಿ ತಪ್ಪಾಗಿ ನಿರ್ಧಾರ ತಗೊಂಡಿರೋದು ಮತ್ತೆ ತಪ್ಪಾಗಬಾರ್ದು ಕಣಕ್ಕ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಸರಿ ವೀರು, ನೀನು ಮಾತಾಡು ಅಂತ ಹೇಳ್ಬಿಟ್ಟು ತುಂಬಾ ಒಳೊಳಗೆ ಖುಷಿ ಪಡ್ತಾ ಇರ್ತಾರೆ. ಇದೇ ನನಗೆ ಒಳ್ಳೆ ಅಸ್ತ್ರ, ಇದೇ ನನಗೆ ಒಳ್ಳೆ ಸಮಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಶ್ರವಣ ಅವರು ಕಾಫಿ ಕುಡಿದ ನಂತರ, ಸುಬ್ಬು ಅವರೇ, ನಾನು ಶ್ರಾವಣಿ ಜೊತೆ ಮಾತಾಡಬೇಕು, ಪ್ಲೀಸ್ ಕರಿತೀರಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ರೂಮಲ್ಲೇ ಸುಬ್ಬು ವರ್ತನೆನ ಗಮನಿಸ್ತಾ ಇರ್ತಾರೆ. ಅಯ್ಯೋ, ಏನಪ್ಪ ಮಾಡೋದು, ಇವ್ನು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಶ್ರೀವಲ್ಲಿ ಹೇಳಿರೋ ಎಲ್ಲ ಮಾತುಗಳನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡೋದನ್ನ ಬಿಟ್ಕೊಡ್ಬೇಡ ಸುಬ್ಬು ಅಂತ ಕೂಡ ಹೇಳಿರ್ತಾರೆ. ಆಗ ಸುಬ್ಬು ಅವರು ತುಂಬಾ ಬೇಜಾರು ಮಾಡಿಕೊಂಡು, ಶ್ರಾವಣಿ ಮೇಡಮ್, ಸ್ವಲ್ಪ ಹೊರಗೆ ಬಂತೀರಾ ಅಂತ ಕರೀತಾರೆ. ಆಗ ಶ್ರವಣ ಅವರು, ಶ್ರಾವಣಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬರ್ತೀಯಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನೋಡಿ, ಇಲ್ಲಿ ಮಾತಾಡೋದು ಬೇಡ, ಹೊರಗಡೆ ಹೋಗೋಣ ಅಂತ ಸುಬ್ಬು ಕೂಡ ಹೇಳ್ತಾರೆ. ಆಗ 3 ಜನ ಕೂಡ ಹೊರಡ್ತಾರೆ. ಆಗ ಶ್ರವಣ ಅವರು, ಸುಬ್ಬು, ನಾವಿಬ್ಬರು ಮಾತಾಡ್ತೀವಿ, ನೀನು ಯಾಕೆ ಬರ್ತಿದ್ಯಾ ಅಂತ ಹೇಳ್ತಾರೆ. ಸುಬ್ಬುಗೆ ತುಂಬಾ ಬೇಜಾರಾಗುತ್ತೆ. ಇಬ್ಬರು ಕೂಡ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಸುಬ್ಬು ಕೂಡ ಎಲ್ಲ ಗಮನಿಸ್ತಾ ಇರ್ತಾನೆ. ಎಲ್ಲ ಕೂಡ ಏನು ಮಾತಾಡ್ತಿರ್ಬೋದು ಅಂತ ಕೇಳಿಸ್ಕೊಳೋ ರೀತಿನೂ ಕೂಡ ಮಾಡ್ತಿರ್ತಾನೆ. ಅದನ್ನೆಲ್ಲ ಶ್ರಾವಣಿ ಅವರು ಕೂಡ ನೋಡ್ತಿರ್ತಾರೆ. ಸುಬ್ಬು ನಮ್ಮ ಮಾತಾಡೋದನ್ನೇ ನೋಡ್ತಾ ಇದ್ದಾನೆ. ನಾವೀಗ ನಮ್ಮ ಆಟನ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರಾವಣಿ ಅವರು ಬೇಕು ಅಂತಾನೆ ಶ್ರವಣ್ ಜೊತೆ ನಗ್ತಾ ಖುಷಿಯಾಗಿ ಜೋರಾಗಿ ಮಾತಾಡ್ತಿರ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ, ಏನಪ್ಪ ಮಾಡೋದು, ಮೇಡಮ್ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ತುಂಬಾ ನೊಂದ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಫೋನ್ಗೆ ವೀರೇಂದ್ರ ಅವರ ಕಡೆಯಿಂದ ಫೋನ್ ಬರುತ್ತೆ. ಅಯ್ಯೋ, ಯಜಮಾನ್ರು ಯಾಕೆ ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ಶ್ರಾವಣಿನ ತಿರುಗಿ ನೋಡ್ಬಿಟ್ಟು, ನೋಡು ಶ್ರವಣ್, ಅವನಿಗೆ ಸ್ವಲ್ಪನೂ ಪ್ರೀತಿ ಇಲ್ಲ, ಪೊಸೆಸಿವ್ನೆಸ್ ಇಲ್ಲ, ಯಾವುದೇ ಹುಡುಗಂಗಾದರೂ ಈ ರೀತಿ ಇರುತ್ತಾ, ನೋಡು, ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಹೋಗೇ ಬಿಟ್ಟ ಅಂತ ಹೇಳ್ತಾರೆ. ಆಗ ಶ್ರವಣ ಅವರು, ನೋಡು ಶ್ರಾವಣಿ, ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದೆಯಾ, ಸುಬ್ಬುಗೆ ತುಂಬಾ ಒಳ್ಳೆತನ, ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಪ್ರೀತಿ ಇಲ್ಲ ಅಂದರೆ ನೀನು ಪ್ರಾಣಾಪಾಯದಲ್ಲಿದ್ದಾಗ ಅವ್ನು ಕಾಪಾಡ್ತಿದ್ನ ಹೇಳು ಅಂತ ಹೇಳ್ತಾರೆ. ಶ್ರಾವಣಿ, ಏನು ಶ್ರವಣ್, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಏನು ಮಾಡೋದು ತಿಳ್ಕೊಳ್ಳೋವರೆಗೂ ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಸುಬ್ಬು ಅವರು, ಅಯ್ಯೋ, ಯಜಮಾನ್ರು ಹೇಳಿದ ಕೆಲಸನೂ ಕೂಡ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟಿದ್ದೀನಿ, ಏನಪ್ಪ ಮಾಡೋದು, ಏನು ಯಜಮಾನ್ರೆ, ಏನು ವಿಷಯ, ನಾನು ಇವಾಗ ಹೊರಗಡೆ ಬಂದಿದ್ದೀನಿ, ಇಂಪಾರ್ಟೆಂಟ್ ಕೆಲಸ, ನೀವು ಹೇಳಿದ ಕೆಲಸನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ, ಕಂಟಿನ್ಯೂ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ನೋಡು ಸುಬ್ಬು, ನಾನು ನನ್ನ ಜೊತೆ ತುಂಬಾ ಮುಖ್ಯವಾದ ವಿಷಯನ ಮಾತಾಡಬೇಕು, ಆ ವಿಷಯನ ಅಲ್ಲಿಗೆ ಬಿಟ್ಬಿಡು, ಇವಾಗ ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು, ಆದಷ್ಟು ಬೇಗ ಬಂದುಬಿಡು ಸುಬ್ಬು ಅಂತ ಹೇಳ್ತಾರೆ. ಆಯಿತು ಯಜಮಾನ್ರೆ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಅಷ್ಟರಲ್ಲಿ ಶ್ರೀವಲ್ಲಿ ಕೂಡ ಬರ್ತಾರೆ. ಸುಬ್ಬು, ಏನು ಮಾಡ್ತಿದ್ಯಾ, ಶ್ರಾವಣಿ ನೋಡಿದ್ರೆ ಯಾವುದೋ ಹುಡುಗನ ಜೊತೆ ಮಾತಾಡ್ತಿದ್ದಾನೆ, ಓ ಅವನ ಲವರ್ ಬಾಯೋ, ಮಾಜಿ ಲವರು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಶ್ರೀವಲ್ಲಿ, ನೀನು ಕೂಡ ನನಗೆ ಬೇಜಾರು ಮಾಡಬೇಡ, ನಂಗೆ ಇವಾಗಲೇ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಅಲ್ಲ ಸುಬ್ಬು, ನೀನೆಂಥ ಗಂಡ, ಅವನು ಮಾಜಿ ಲವರು, ಆದರೆ ನೀನು ಇವಾಗ ಹಾಲಿ ಗಂಡ, ಅಂಥದ್ರಲ್ಲಿ ತನ್ನ ಹೆಂಡತಿನ ಅವನ ಜೊತೆ ಮಾತಾಡೋದಕ್ಕೆ ಬಿಟ್ಟಿದೆಯಲ್ಲ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಇಲ್ವಾ ಸುಬ್ಬು, ನಿನಗೆ ಸ್ವಲ್ಪನೂ ಅರ್ಥ ಆಗಲ್ವಂತ ಬೈತಾ ಇರ್ತಾರೆ. ಆಗ ಸುಬ್ಬು ಅವರು, ನೋಡು ಶ್ರೀವಲ್ಲಿ, ಸುಮ್ಮನೆ ನನಗೆ ಬೈಬೇಡ,
ಪ್ಲೀಸ್ ಶ್ರೀವಲ್ಲಿ, ನನಗೆ ತುಂಬಾ ಒದ್ದಾಟ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ, ಸರಿ ಆಯಿತು ಸುಬ್ಬು, ನಾನು ಏನು ಹೇಳಿದ್ರು ಮಾಡ್ತೀಯ ಅಲ್ವಾ ನೀನು, ಆದರೆ ಶ್ರಾವಣಿ ನಿನಗೆ ಆ ಥರ ಆಗಬೇಕು ಅಷ್ಟೇ ತಾನೇ. ಹೌದು ಶ್ರೀವಲ್ಲಿ, ಆ ಥರ ಏನಾದರೂ ಹೇಳು ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ನೋಡು ಸುಬ್ಬು, ನಾನಿವಾಗ ನಿನಗೆ ಲವ್ ಗುರು, ನಾನು ಯಾವ ರೀತಿ ಹೇಳ್ತೀನೋ ಆ ರೀತಿ ಮಾಡು, ನಿನಗೆ ಶ್ರಾವಣಿ ಸಿಕ್ಕೇ ಸಿಗ್ತಾಳೆ ಸರಿನಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಸರಿ ಶ್ರೀವಲ್ಲಿ, ಏನೋ ಒಂದು ಮಾಡ್ತೀನಿ ಬಿಡು ಅಂತ ಹೇಳ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.